26-36ಕ್ಕೂ ಹೆಚ್ಚು ನಗರಗಳನ್ನು ಗುರಿಯಾಗಿಸಿಕೊಂಡು ಪಾಕ್ ಡ್ರೋನ್ ಹಾಗೆ ಕ್ಷಿಪಣಿ ದಾಳಿ ನಡೆಸಿತು. ಆ ಒಂದು ಕ್ಷಿಪಣಿಯ ಅವಶೇಷಗಳು ಈಗ ಪತ್ತೆಯಾಗಿರುವಂಥದ್ದು. ಇನ್ನು ಶ್ರೀನಗರ ವಿಮಾನ ನಿಲ್ದಾಣದ ಬಳಿ ಸ್ಫೋಟಗೊಂಡಿದೆ ಅನ್ನೋದರ ಕುರಿತು ಈಗ ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ವಿಮಾನ ನಿಲ್ದಾಣದ ಬಳಿ ಪಾಕ್ ಡ್ರೋನ್ ಉಡೀಸಾಗಿದೆ. ಭಾರತೀಯ ಸೇನೆ ಕ್ಷಣಾರ್ಧದಲ್ಲಿ ಪಾಕಿಸ್ತಾನದ ಡ್ರೋನ್ ಅನ್ನ ಛಿದ್ರಗೊಳಿಸಿದೆ. ಡ್ರೋನ್ ಅನ್ನ ಹೊಡೆದುರುಳಿಸಿರುವ ಭಾರತೀಯ ಸೇನೆ ನೋಡಿ, ನಮ್ಮ ನಾಗರಿಕರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ತನ್ನ ಕೃತ್ಯವನ್ನ ಪದೇ ಪದೇ ತೋರಿಸ್ತಾ ಇದ್ದು, ಈಗ ಶ್ರೀನಗರದ ವಿಮಾನ ನಿಲ್ದಾಣದ ಬಳಿ ಸ್ಫೋಟಗೊಂಡಿದೆ. ಸದ್ಯಕ್ಕೆ ಆ ಒಂದು ಡ್ರೋನ್ ಅನ್ನ ಭಾರತೀಯ ಸೇನೆ ಛಿದ್ರಗೊಳಿಸಿದೆ, ಉಡೀಸ್ ಮಾಡಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಡ್ರೋನ್ ಅನ್ನ ಕ್ಷಣಾರ್ಧದಲ್ಲಿ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಇಂಥ ಡ್ರೋನ್ಗಳನ್ನ ನಿನ್ನೆಯಿಂದ ಎಷ್ಟು ಹೊಡೆದುರುಳಿಸಿರೋದು? 100ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಭಾರತೀಯ ಸೇನೆ ಛಿದ್ರಗೊಳಿಸಿದೆ. ಆದರೂ ಕೂಡ ಪಾಕಿಸ್ತಾನ ತನ್ನ ಬುದ್ಧಿಯನ್ನ ಬಿಡ್ತಾ ಇಲ್ಲ. ಸರಿ ಅಂತ ಹೇಳಿ ಪಾಕಿಸ್ತಾನದ ರೆಕ್ಕೆ ಪುಕ್ಕಗಳನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ನಮಗೂ ಗೊತ್ತಿದೆ ಅಂತ ಭಾರತೀಯ ಸೇನೆ ಮುಂದಾಗಿರುವಂಥದ್ದು. ಭಾರತದ ಸೇನಾಪಡೆ ಆಕಾಶದಲ್ಲೇ ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದು ಹಾಕ್ತಾ ಇದೆ. ಪಾಕಿಸ್ತಾನದ ದಾಳಿ ಹಿನ್ನೆಲೆಯಲ್ಲಿ ಒಂದು ಕಡೆ ನಿನ್ನೆ ಜಮ್ಮುವಿನಾದ್ಯಂತ ಬ್ಲಾಕ್ಔಟ್ ಘೋಷಣೆಯನ್ನ ಕೂಡ ಮಾಡಲಾಗಿತ್ತು. ಇನ್ನು ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನದ 4 ವಾಯು ರಕ್ಷಣಾ ತಾಣಗಳ ಮೇಲೆ ನಮ್ಮ ಸೇನೆ ದಾಳಿಯನ್ನ ಮಾಡಿತು. ಡ್ರೋನ್ ಮೂಲಕ ವಾಯು ರಕ್ಷಣಾ ರಡಾರ್ ನಾಶ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಭಾರತದ ಪ್ರತೀಕಾರದ ದಾಳಿಗೆ ಪಾಕಿಸ್ತಾನ ದೊಡ್ಡ ನಷ್ಟವನ್ನೇ ಅನುಭವಿಸಿದೆ. ಈ ಕುರಿತಾಗಿ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಕೂಡ ಮಾಹಿತಿಯನ್ನ ತಿಳಿಸಿದ್ರು. ಪಂಜಾಬ್ನ ಅಮೃತ್ಸರದ 5 ಪ್ರದೇಶಗಳಲ್ಲಿ 15 ಡ್ರೋನ್ಗಳನ್ನು ನಿನ್ನೆಯಿಂದ ಹೊಡೆದಿರುವಂಥದ್ದು ಭಾರತೀಯ ಸೇನೆ. ಈಗಲೂ ಕೂಡ ಆ ಭಾಗದಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಚ್ಚಿನ ಡ್ರೋನ್ಗಳನ್ನು ತಟಸ್ಥಗೊಳಿಸಿದೆ ಅಂತ ಸೇನೆ ತಿಳಿಸಿದೆ. ಇನ್ನು ಪಂಜಾಬ್ನ ಫಿರೋಜ್ಪುರ್ನಲ್ಲಿ ಮನೆಗೆ ಪಾಕಿಸ್ತಾನದ ಡ್ರೋನ್ ಒಂದು ಅಪ್ಪಳಿಸಿತು. ಇದರ ಪರಿಣಾಮ ಮನೆಯಲ್ಲಿದ್ದ ಕುಟುಂಬಸ್ಥರಿಗೆ ಗಾಯಗಳಾಗಿದ್ದು ಕೂಡಲೇ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಾಗೆ ಶ್ರೀನಗರ ವಿಮಾನ ನಿಲ್ದಾಣದ ಮೇಲೆ ರಾತ್ರಿ 9 ಗಂಟೆ ಸುಮಾರಿಗೆ ಡ್ರೋನ್ ಹಾರ್ತಿರೋದು ಕಂಡು ಬಂದಿತ್ತು. ಇದನ್ನ ಗಮನಿಸಿದ ಭಾರತದ ಸೇನೆ ಡ್ರೋನ್ ಅನ್ನ ಹೊಡೆದು ಹಾಕಿದೆ. ಪಶ್ಚಿಮ ಗಡಿಗಳಲ್ಲಿ ಡ್ರೋನ್ ದಾಳಿ ಮತ್ತು ಇತರೆ ಯುದ್ಧ ಸಾಮಗ್ರಿಗಳೊಂದಿಗೆ ಪಾಕಿಸ್ತಾನದ ದಾಳಿ ಮುಂದುವರೆದಿದೆ ಅಂತ ಸೇನೆ ಇದೇ ಸಂದರ್ಭದಲ್ಲಿ ಮಾಹಿತಿಯನ್ನ ತಿಳಿಸಿತು. ಇನ್ನು ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಭಾರತಕ್ಕೆ ಅಮೆರಿಕ ಸಂಪೂರ್ಣ ಬೆಂಬಲವನ್ನ ಸೂಚಿಸಿದೆ. ಎಲ್ಲಾ ರೀತಿಯ ಬೆಂಬಲವನ್ನ ನಾವು ಭಾರತಕ್ಕೆ ನೀಡ್ತೇವೆ ಎಂದ ವಿಶ್ವದ ದೊಡ್ಡಣ್ಣ ಅಮೆರಿಕ. ವಿದೇಶಾಂಗ ಸಚಿವ ಜೈಶಂಕರ್ ರೂಬಿಯೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾರ್ಕೋ ರೂಬಿಯೋ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಅವರು ದೂರವಾಣಿ ಕರೆ ಮೂಲಕ ವಿದೇಶಾಂಗ ಸಚಿವ ಜೈಶಂಕರ್ಗೆ ಅವ್ರ ಜೊತೆ ಮಾತನಾಡಿದ್ದಾರೆ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಸಪೋರ್ಟ್ ಯಾವತ್ತಿದ್ರೂ ಕೂಡ ನಿಮಗೇನೆ, ನಾವು ಭಾರತದ ಪರವಾಗಿ ಇದ್ದೇವೆ, ನಮ್ಮ ಸಂಪೂರ್ಣ ಬೆಂಬಲ ನಿಮಗೆ ಅಂತ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಸಚಿವ ಜೈಶಂಕರ್ ಅವರಿಗೆ ಕರೆಯನ್ನ ಮಾಡಿ ಮಾತನಾಡಿದ್ದಾರೆ ಅನ್ನೋದರ ಕುರಿತು ಕೂಡ ಮಾಹಿತಿ ಇರುವಂಥದ್ದು. ಅಮೆರಿಕ ಸಪೋರ್ಟ್ ಯಾವತ್ತಿದ್ರೂ ಕೂಡ ಭಾರತಕ್ಕೇನೆ. ಕೇವಲ ಅಮೆರಿಕ ಅಲ್ಲ, ಎಲ್ಲ ದೇಶಗಳ ಬೆಂಬಲ ಕೂಡ ಭಾರತಕ್ಕೆ ಇರುವಂಥದ್ದು. ಕೇವಲ ಬೆರಳೆಣಿಕೆ 1 ಅಥವಾ 2, ಅದು ಕೂಡ ಚೀನಾ ಮತ್ತು ಟರ್ಕಿ ಭಾರತದ ಬೆನ್ನಿಗೆ ಚೂರಿ ಹಾಕ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ನೋಡಿ, ಟರ್ಕಿಯಲ್ಲಿ ಯಾವಾಗ ಅರ್ಥಕ್ವಿಕ್ ಆಯ್ತಲ್ಲ, ಅಂದರೆ ಭೂಕಂಪನ ಆಯ್ತಲ್ಲ, ಆ ಸಂದರ್ಭದಲ್ಲಿ ಟರ್ಕಿಯ ಸಪೋರ್ಟ್ಗೆ ಹೋದಂತಹ ಮೊದಲ ದೇಶಗಳಲ್ಲಿ ನಮ್ಮ ಭಾರತ ಕೂಡ ಒಂದು. ಅದು ಆರ್ಥಿಕವಾಗಿರಬಹುದು, ಆಹಾರ ವಿಚಾರದಲ್ಲಿ, ಮೆಡಿಕಲ್ ಇರಬಹುದು, ಎಲ್ಲ ವಿಚಾರಗಳಲ್ಲೂ ಕೂಡ ಭಾರತ ಟರ್ಕಿಗೆ ಸಹಾಯವನ್ನು ಮಾಡಿರುತ್ತೆ.
ಆದರೆ ಅಂತಹ ಟರ್ಕಿ ಈಗ ನಮ್ಮ ಬೆನ್ನಿಗೇನೆ ಚೂರಿ ಹಾಕಿದೆ. ಟರ್ಕಿ ಮತ್ತು ಚೀನಾ ಎರಡು ದೇಶಗಳ ಸಪೋರ್ಟ್ ಬಿಟ್ಟರೆ ಪಾಕಿಸ್ತಾನಕ್ಕೆ ಬೇರೆ ಇನ್ಯಾವ ಸಪೋರ್ಟ್ ಕೂಡ ಇಲ್ಲ, ಯಾವ ದೇಶಗಳ ಸಪೋರ್ಟ್ ಕೂಡ ಇಲ್ಲ. ಅಮೆರಿಕ ಭಾರತಕ್ಕೇನೆ ಸಂಪೂರ್ಣ ಬೆಂಬಲ ಕೊಡೋದಾಗಿ ಇಲ್ಲಿ ಹೇಳ್ಕೊಂಡಿದೆ.